ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹೇಗೋಯ್ತು ನಿಮ್ ದಿನ? ಚೆನ್ನಾಗಿತ್ತಾ? ಓಕೆ. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ನೋಡ್ತೀವಿ ಅಂತ ನೋಡಿದ್ರೆ, ಹೋದ್ ಕ್ಲಾಸ್ ಅಲ್ಲಿ ಸಣ್ಣ ಪುಟ್ಟ ಸೆಂಟೆನ್ಸ್, ನಾನು ಆಲ್ರೆಡಿ ಹೇಳಿದ ಹಾಗೆ ಇಂಗ್ಲಿಷ್ ಅನ್ನೋದು ತುಂಬಾ ಸುಲಭ. ನಾವು ಮೊದಲು ಹೆದರಬಾರ್ದು. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರೋ ಹೆಸಿಟೇಷನ್ ಕಮ್ಮಿ ಆಗ್ಬೇಕು, ಅಲ್ವಾ? ಅದು ಇಲ್ಲದೆ ಇತ್ತಂದ್ರೇನೆ ನಾವು ಸರಳವಾಗಿ ಮಾತಾಡ್ತಿದ್ವಿ ಇಂಗ್ಲಿಷ್. ಹೇಗ್ ನಾವು ಕನ್ನಡದಲ್ಲಿ ಮಾತಾಡ್ತೀವೋ ಅದೇ ತರಾನೇ ನಾವು ಮಾತಾಡ್ತೀವಿ. ಏನೋ ಒಂದೇ ಒಂದು ಆ ಭಯ, ಆ ಹೆಸಿಟೇಷನ್ ನಮ್ಮಿಂದ ಹೊಟ್ಟೋಗ್ಬಿಟ್ರೆ ಸೂಪರ್ ಆಗಿ ಮಾತಾಡ್ತೀವಿ ನಾವು. ಹೋದ್ ಕ್ಲಾಸ್ ಅಲ್ಲಿ ಸಣ್ಣ ಪುಟ್ಟ ಸೆಂಟೆನ್ಸಸ್ ಅಂದ್ರೆ ಬಾ, ಹೋಗು, ಒನ್ ವರ್ಡ್, action words we had seen in the last class, right? We had seen this it in the last class. One moment. ಹಾ, ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂದ್ರೆ, ಎರಡು ಆಕ್ಷನ್ ವರ್ಡ್ಸ್ ನ ಒಂದುಗೂಡಿಸಿ ನೋಡೋಣ ಹೇಗ್ ಮಾತಾಡ್ತೀರಾ ಅಂತ. ಕನ್ನಡದಲ್ಲಿರೋ ಪದಗಳನ್ನ ನಾನು ಹೇಳ್ತೀನಿ, ಅದನ್ನ ಈಗ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತೀವಿ ಅನ್ನೋದನ್ನ ನೀವು ಹೇಳ್ಬೇಕು, ಆಯ್ತಾ? ಇದೆಲ್ಲ ನೋಡೋಕ್ ಮುಂಚೆ ಯಾವಾಗ್ಲೂ ನಮ್ ಕ್ಲಾಸ್ ನ ಒಂದು ಸಣ್ಣ ಪುಟ್ಟ ಮೋಟಿವೇಶನಲ್ ಥಾಟ್ ಇಂದ ನಾವು ಶುರು ಮಾಡ್ತೀವಲ್ವಾ, ಇವತ್ತು ಒಂದು ಮೋಟಿವೇಶನಲ್ ಥಾಟ್ ಜೊತೆ ಒಂದ್ ಕತೆ ಇದೆ. ಆ ಥಾಟ್ ಸಂಬಂಧವಾಗಿರೋ ಒಂದ್ ಕತೆ, ಅದನ್ನ ನೋಡೋಣ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಸೆಷನ್. ನೀವು ಎಂಗೇಜ್ ಆಗ್ಬೇಕು, ಇಂಟರಾಕ್ಟಿವ್ ಆಗಿದ್ರೆ ಮಾತ್ರ ಇದು ತುಂಬಾ ಚೆನ್ನಾಗಿ ಹೋಗುತ್ತೆ, ಆಯ್ತಾ? ನಿಮ್ಮೆಲ್ಲರಿಗೂ ಥಾಮಸ್ ಆಲ್ವಾ ಎಡಿಸನ್ ಪರಿಚಯ ಇದ್ದಾರಾ? ಅವ್ರ ಹೆಸರು ಕೇಳಿದೀರಾ ತಾನೆ? ಯಾರು ಇಲ್ಲ ಇರಲ್ಲ ಕೇಳಿದ್ದೆ, ಅಲ್ವಾ? ಎಲ್ಲರಿಗೂ ತುಂಬಾ ಗೊತ್ತಿರೋರೇ ಇವರು. ವಾಟ್ ಡಿಡ್ ಹಿ ಡೂ? ವಾಟ್ ಡಿಡ್ ಹಿ ಇನ್ವೆಂಟ್? ಇನ್ ಸಮನ್ ಸೇ? ಎಸ್, ಯುವರ್ ಗೆಸ್ ಇಸ್ ಪರ್ಫೆಕ್ಟ್ಲಿ ರೈಟ್. ಅವ್ರ ಬಗ್ಗೆ ಏನ್ ತಿಳ್ಕೊಳ್ತೀವಿ ಇವತ್ತು ನೋಡೋಣ. ಸ್ಕ್ರೀನ್ ಶೇರ್ ಆಗ್ತಿದ್ಯಾ? ಇಸ್ ಮೈ ಸ್ಕ್ರೀನ್ ವಿಸಿಬಲ್? ಸ್ಕ್ರೀನ್ ದಟ್ ಐ ಆಮ್ ಶೇರಿಂಗ್. Hope it is visible. I have not failed. I just found. One moment. Sorry. I have not failed. I have just found 10,000 ways that won't work. What is he trying to say over here? What is Thomas Alva Edison trying to say over here? ಒಂದ್ಸತಿ ಏನಾಯ್ತಂದ್ರೆ, ಎಡಿಸನ್ ಫೇಸ್ ನ್ಯೂಮರಸ್ ಫೇಲಿಯರ್ಸ್ ವೈಲ್ ಟ್ರೈಂಗ್ ಟು ಇನ್ವೆಂಟ್ ದ ಲೈಟ್ ಬಲ್ಬ್. ಬಲ್ಬ್ ಅವರೇ ತಾನೇ ಕಂಡುಹಿಡಿತು. ಒಂದೇ ಸಮಯ ಕಂಡುಹಿಡಿಯಕ್ಕಾಗತ್ತಾ? ಎಷ್ಟೋ ಎಫರ್ಟ್ಸ್ ಹಾಕಿರ್ತಾರೆ, ಎಲ್ಲಾ ಎಫರ್ಟ್ಸು ಒಂದೇ ಸತಿನೇ ಅದು ಸಕ್ಸಸ್ಫುಲ್ ಆಗಿರಲ್ಲ, ಅಲ್ವಾ? ಅವ್ರಿಗೂ ಅದೇ ತರಾನೇ, ನಮ್ಗೆ ಹೇಗೆ ಒಂದ್ ವಿಷಯ ಮೊದ್ಲೇ ನಡೆಯೋದಿಲ್ವೋ ಅದೇ ತರಾನೇ ಇವ್ರಿಗೂ ನಡೆಯಲಿಲ್ಲ. ಅಟ್ ಟೈಮ್ಸ್ ಥಿಂಗ್ಸ್ ವರ್ಕ್ಸ್ ಔಟ್ ಇಮಿಡಿಯೇಟ್ಲಿ ಫಾರ್ ಅಸ್, ರೈಟ್? ನಾಟ್ ಆಲ್ವೇಸ್ things go as failure. See, now you look at Edison's example. When he was trying to invent this light bulb, what happened? He experimented with thousands of different filaments, but most of them failed. ಸಾವಿರಗಿಂತ ಹೆಚ್ಚಾಗಿರೋ ಫಿಲಮೆಂಟ್ಸ್ ನ ಇಟ್ಕೊಂಡು ಟೆಸ್ಟ್ ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಆದ್ರೆ ಯಾವ್ದು ವರ್ಕೌಟ್ ಆಗಿಲ್ಲ. ಎಲ್ಲ ಯಾವ್ದೇ ಕಂಡಿಡಿದ್ರು ಅದರಲ್ಲಿ ಅವ್ರು ಸೋತೋಗ್ಬಿಟ್ಟಿದ್ದಾರೆ. He couldn't win. It wasn't successful at all. He learned from each failure and used that knowledge to improve his next experiment. ಪ್ರತಿ ಒಂದ್ ಸತಿನೂ ಎಕ್ಸ್ಪೆರಿಮೆಂಟ್ ಮಾಡುವಾಗ ಏನೋ ಒಂದ್ ವಿಷಯ ಕಂಡಿಡ್ತಿರ್ತಾರಲ್ವಾ, ತಿಳ್ಕೊಂಡಿರ್ತಾರಲ್ವಾ, ಆ ಎಕ್ಸ್ಪೀರಿಯನ್ಸ್ ನ ಬೇಸ್ ಮಾಡ್ಕೊಂಡು ಮುಂದಿನ ಎಕ್ಸ್ಪೆರಿಮೆಂಟ್ ಅಲ್ಲಿ ಅದನ್ನ ಉಪಯೋಗಿಸಿದ್ದಾರೆ. ಸೊ ವಾಟ್ ಹ್ಯಾಪನ್? ಡಿಸ್ಪೈಟ್ ದ ಸೆಟ್ ಬ್ಯಾಕ್ಸ್, ಎಡಿಸನ್ ಪರ್ಸಿವಿಯರ್ಡ್. ಎಷ್ಟೇ ಸತಿ ಸೋತೋದ್ರು, ಅದು ಆ ವಿಷಯ ನಡಿಲಿಲ್ಲ ಅಂತ ತಿಳ್ಕೊಂಡಿದ್ರು ಪರವಾಗಿಲ್ಲ, ಆದ್ರೆ ಅವರಲ್ಲಿದ್ದು ಆ ಭರವಸೆ, ಆ ಛಲ ಅವರಿಂದ ಹೋಗಿಲ್ಲ. ಇಟ್ ವಾಸ್ ಆಲ್ವೇಸ್ ಇನ್ಸೈಡ್ ಹಿಮ್. ಆಫ್ಟರ್ ಮಂತ್ಸ್ ಆಫ್ ಹಾರ್ಡ್ ವರ್ಕ್, ಎಡಿಸನ್ ಫೈನಲಿ ಸಕ್ಸೀಡೆಡ್ ಇನ್ ಕ್ರಿಯೇಟಿಂಗ್ ಅ ವರ್ಕಿಂಗ್ ಲೈಟ್ ಬಲ್ಬ್. ಎಷ್ಟೋ ತಿಂಗಳುಗಳಾಯ್ತಂತೆ, ಕಠಿಣವಾದ ಪ್ರಯತ್ನ, ಎಫರ್ಟ್ಸ್ ಎಲ್ಲ ಹಾಕಿದ್ರು. ಅದಾದ್ಮೇಲೆ ಕೆಲಸ ಮಾಡೋ ಒಂದು ಲೈಟ್ ಬಲ್ಬ್ ನ ಅವ್ರು ಕಂಡಿಡಿದ್ರು. ಹಿಸ್ ಪರ್ಸಿವಿಯರೆನ್ಸ್ ಪೇಯ್ಡ್ ಆಫ್ ಅಂಡ್ ಹಿಸ್ ಇನ್ವೆನ್ಷನ್ ಚೇಂಜ್ ದ ವರ್ಲ್ಡ್. ಇವಾಗ ಒಂದ್ ನಿಮಿಷ ನೀವು ಯೋಚನೆ ಮಾಡಿ,
ನಮ್ಮ ರೂಮಲ್ಲಿ ನಾವು ಇರೋ ಜಾಗದಲ್ಲಿ ಲೈಟು ಫ್ಯಾನು ಏನು ಇಲ್ಲ ಅಂದ್ರೆ ನಾವ್ ಹೇಗಿರ್ತಿದ್ವಿ? ಖಂಡಿತ ಬೆಳಕು ಬೇಕಲ್ವಾ? ರಾತ್ರಿ ಹೊತ್ತಲ್ಲಿ ಎಷ್ಟೋ ಜನ ಓದ್ತೀರಾ ನೀವು. ಬೆಳಕಿಲ್ದೆ ಓದಕ್ ಆಗತ್ತಾ? ಇವ್ರು ಕಂಡಿಡ್ದಿರೋ ಈ ವಿಷಯ ಇಲ್ದೇ ಇದ್ರೆ ನಾವ್ ಎಷ್ಟು ಕಷ್ಟ ಪಡ್ತಿದ್ವಲ್ವಾ? ಸೊ ಆಫ್ಟರ್ ಮಂತ್ಸ್ ಆಫ್ efforts and lot of drawbacks and set-offs, his perseverance paid off and his invention changed the world. Edison's story teaches that perseverance is key to success. ಆ ಛಲ ಅನ್ನೋದು ನಮ್ಮಲ್ಲಿ ಯಾವಾಗ್ಲೂ ಇರ್ಬೇಕು. ಆ ಉದ್ವೇಗ, ಆ ಹಾರ್ಡ್ ವರ್ಕ್ ಅನ್ನೋ ಹಾಕೋ ಮನಸ್ಸು ನಮ್ಮಲ್ಲಿ ಯಾವಾಗ್ಲೂ ಇರ್ಬೇಕು ಅಲ್ವಾ? ಡೋಂಟ್ ಗಿವ್ ಅಪ್ ವೆನ್ ಫೇಸ್ ವಿತ್ ಚಾಲೆಂಜಸ್ ಆರ್ ಫೇಲಿಯರ್ಸ್. ಕೀಪ್ ಟ್ರೈಂಗ್, ಲರ್ನಿಂಗ್ ಅಂಡ್ ಪುಷಿಂಗ್ ಫಾರ್ವರ್ಡ್. ಪ್ರತಿಯೊಂದು ಸಮಯವೂ ನೀವು ಟ್ರೈ ಮಾಡ್ತೀರಲ್ಲ, ಅದ್ರಲ್ಲಿ ಏನಾದ್ರು ಒಂದು ವಿಷಯ ಕಲ್ತ್ಕೊಂಡಿರ್ತೀರ. ಓ, ಇದ್ರಲ್ಲಿ ಈ ತರ ಆಗೋಯ್ತಾ, ಮುಂದಿನ ಸತಿ ನಾನು ಅದನ್ನ ಚೇಂಜ್ ಮಾಡ್ಕೊಳ್ತೀನಿ ಅನ್ನೋ ಥಾಟ್ ನ ನಿಮ್ಮಲ್ಲಿ ತಗೊಂಡ್ ಬಂದ್ರೆ ನೀವು ಖಂಡಿತ ಇಂಪ್ರೂವ್ ಆಗ್ತೀರಾ. ಅದ್ರಿಂದ ನೀವು ಇನ್ನೊಂದು ವಿಷಯನ ಕಲ್ತ್ಕೊಳ್ತೀರಾ, ಸಕ್ಸಸ್ಫುಲ್ಲು ಆಗ್ತೀರಾ. ಈ ಒಂದ್ ಮಾತನ್ನ ಹೇಳ್ತಾ ಎಡಿಸನ್ ಸ್ಟೋರಿನ ನಿಮ್ಗೆ ಹೇಳ್ತಾ ಇದೀನಿ. ಇದರಿಂದ ನಾವ್ ಏನೆಲ್ಲ ಕಲ್ತ್ಕೋಬಹುದು ಇವ್ರ ಕತೆ ಮೂಲಕ ಅಂದ್ರೆ, ಪರ್ಸಿವಿಯರೆನ್ಸ್ ಇಸ್ ಎಸೆನ್ಷಿಯಲ್ ಫಾರ್ ಸಕ್ಸಸ್. ಆ ಛಲ ನಮ್ಮಲ್ಲಿ ಇರೋದು ಖಂಡಿತ ಮುಖ್ಯವಾಗಿದೆ ನಾವು ಸಕ್ಸಸ್ಫುಲ್ ಆಗಿರೋಕೆ. ಲರ್ನ್ ಫ್ರಮ್ ಫೇಲಿಯರ್ಸ್ ಅಂಡ್ ಯೂಸ್ ದಮ್ ಆಸ್ ಆಪರ್ಚುನಿಟೀಸ್ ಫಾರ್ ಗ್ರೋತ್. ಎಷ್ಟ್ ಸತಿ ಸೋತೋದ್ರು ಪರವಾಗಿಲ್ಲ, ಅದರಿಂದ ಏನೋ ಒಂದ್ ವಿಷಯನ ಕಲ್ತಿರ್ತೀವಲ್ವಾ, ಅದನ್ನ ಆಪರ್ಚುನಿಟೀಸ್ ಆಗಿ ಉಪಯೋಗಿಸ್ಕೊಳ್ಳಿ ನಾವು ಬೆಳೆಯೋದಿಕ್ಕೆ ಅಂತ ಇದ್ರ ಮೂಲಕ ನಾನು ನಿಮ್ಗೆ ಹೇಳ್ತೀನಿ. ಸ್ಟೇ ಮೋಟಿವೇಟೆಡ್ ಅಂಡ್ ಆಲ್ವೇಸ್ ಬಿ ಫೋಕಸ್ಡ್ ಆನ್ ಯರ್ ಗೋಲ್ಸ್. ನೀವ್ ಏನ್ ಮಾಡ್ಬೇಕಂತಿದ್ದೀರೋ ಅದ್ರಲ್ಲಿ ಫೋಕಸ್ ನ ಯಾವಾಗ್ಲೂ ಇಟ್ಟಿರಿ, ಅದರಿಂದ ಹೊರಗಡೆ ಬರೋದ್ ಬೇಡ ಅನ್ನೋದನ್ನ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಳ್ತೀನಿ. ಇರ್ತೀರಾ ನೀವು ಹಾಗೆ? ಐ ಹೋಪ್ ಆಲ್ ಆಫ್ ಯು ವಿಲ್ ಹ್ಯಾವ್ ದ zeal of putting in lot of hard works and have perseverance in you. Okay? All right. ಮುಂದಿನ ಕ್ಲಾಸಲ್ಲಿ ಈ ಒಂದ್ ವರ್ಡ್, ಸಿಂಗಲ್ ವರ್ಡ್, ಆಕ್ಷನ್ ವರ್ಡ್ಸ್ ವಿ ಹ್ಯಾಡ್ ಸಿ. ತಕ್ಷಣ ಹೇಳಕ್ಕಾಗತ್ತಾ ಮಕ್ಕಳೇ? ನಾನು ಈ ವರ್ಡ್ ನ ತೋರಿಸಿದ್ರೆ ಇಂಗ್ಲಿಷ್ ಅಲ್ಲಿ ಏನಂತೀವಿ ಅಂತ ಹೇಳಕ್ಕಾಗತ್ತಾ? ಫಟಾಫಟ್ ಅಂತ ಹೇಳ್ಬಿಡ್ತೀರಾ? ನೋಡೋಣ. ರ್ಯಾಂಡಮ್ ಆಗಿ ನಾನು ತೋರಿಸ್ತೀನಿ. ಆ ವರ್ಡ್ಸ್ ನ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ ಅಂತ ಹೇಳ್ಬೇಕು. ಓಕೆ? ಹೋಗು, ಎಸ್, ಗೋ. ತಿನ್ನು, ಏನಂತೀವಿ ಮಕ್ಳೇ? ಈಟ್, ಎಕ್ಸಲೆಂಟ್, ಕರೆಕ್ಟ್. ಜಿಗು ಅಂದ್ರೆ ಏನು? ಜಿಗು ಅಂದ್ರೆ ಏನು? ಜಂಪ್, ಅಮೇಝಿಂಗ್. ನೆನ್ಪಿಟ್ಕೊಂಡಿದ್ದೀರಾ? ಯು ನೋ ಇಟ್. ನೀವು ದಿನ ಇದು ಬಳಸೋದೆ. ಎಷ್ಟು ಕ್ವಿಕ್ ಆಗಿ ನೀವು ಇದನ್ನ ಹೇಳ್ತೀರಾ ಅಂತ ನಾವು ನೋಡ್ತಿರೋದು, ಆಯ್ತಾ? ಕಾಮನ್ಲಿ ಯೂಸ್ಡ್ ಆಕ್ಷನ್ ವರ್ಡ್ಸ್ ಓನ್ಲಿ ಇನ್ ಆರ್ ಡೇ ಟು ಡೇ ಲೈಫ್, ಬಟ್ ಹೌ ಕ್ವಿಕ್ಲಿ ಆರ್ ಯು ಏಬಲ್ ಟು ಟೆಲ್ ಇಟ್? ಎಸ್, ಬರೆ, ರೈಟ್, nagu, laugh. If at all we are very much fluent in the words that we communicate daily, it will be very, very helpful for us to communicate in the form of sentences. ಅಂದ್ರೆ ಈ ಸಣ್ಣ ಪುಟ್ಟ ಪದಗಳು ನಮ್ಗೆ ಈಸಿಯಾಗಿ ಗೊತ್ತಿದೆ, ಅದ್ ಹೇಳಕ್ ಬರತ್ತ ಅಂದ್ರೆ ಅದನ್ನ ವಾಕ್ಯ ರಚನೆ ಮೂಲಕನೂ ನಿಮ್ಗೆ ಈಸಿಯಾಗಿ ಮಾತಾಡಕ್ ಆಗತ್ತೆ ಅಲ್ವಾ? ನೋಡಿ, ಡ್ರಿಂಕ್, ಎಕ್ಸಲೆಂಟ್. ಭಾ, ಕಮ್, ಎಕ್ಸಾಕ್ಟ್ಲಿ. ಆಡು, ಇಟ್ ಇಸ್ ಪ್ಲೇ. ಬೇಗ ಹೇಳ್ತಾ ಇದ್ದೀರಾ ನೀವು ಚಾಟ್ ಬಾಕ್ಸ್ ಅಲ್ಲಿ. ವೆರಿ ಗುಡ್. ನೋಡು, ಲುಕ್, ಓದು, ರೀಡ್, ಸ್ಟಡಿ, ಅಮೇಝಿಂಗ್. ಇವಾಗ ನೀವು ಈ ಒಂದ್ ವರ್ಡ್ ಪದಗಳನ್ನ ಸುಲಭವಾಗಿ ಕಂಡುಹಿಡಿದ್ಬಿಟ್ಟಿದ್ದೀರಾ. ಇವಾಗ ನಿಮ್ ಮನೆಯಲ್ಲಿ ಎಷ್ಟೋ ವಸ್ತುಗಳಿರತ್ತಲ್ಲ, ಎಷ್ಟೋ ವಸ್ತುಗಳಿರತ್ತೆ, ಜಾಗಗಳಿರತ್ತೆ. ಅದನ್ನ ನೀವು ಐಡೆಂಟಿಫೈ ಮಾಡಕ್ ಒಂದು ಲೆಬಲ್ ಡಯಾಗ್ರಾಮ್ ತರ ತೋರಿಸ್ತೀನಿ, ನೀವೇ ಮ್ಯಾಚ್ ಮಾಡ್ಬೇಕು ನಂಗೆ ಎಲ್ಲಿ ಎಲ್ಲಿ ಬರತ್ತಂತ. ಆಯ್ತಾ? ಕಂಡುಹಿಡಿಯಕ್ ಆಗತ್ತಾ ಅಂತ ನೋಡೋಣ. ಓಕೆ. Are we familiar with the places that are existing in our living room? Okay. One moment.
ಐ ಹೋಪ್ ಮೈ ಸ್ಕ್ರೀನ್ ಇಸ್ ವಿಸಿಬಲ್. ಒಬ್ಳು ಹುಡುಗಿ ಆರಾಮಾಗಿ ಟಿವಿ ನೋಡ್ತಾ ಇದ್ದಾಳೆ ಅಲ್ವಾ? ಏನೆಲ್ಲ ಕಾಣ್ತಿದೆ ನಿನ್ಗೆ? ಎಷ್ಟೋ ವಿಷಯಗಳು ಗೊತ್ತಾಗ್ತಿದೆ ಮ್ಯಾಮ್. ಎಸ್, ಪೇಂಟಿಂಗ್ ಅಂತಿದ್ದಾರೆ ಒಬ್ರು, ಕಬೋರ್ಡ್, ಪುಸ್ತಕಗಳು ಇಟ್ಟಿದ್ದಾರೆ, ಅವಳೊಂದು ಚೇರ್ ಕೂತಿದ್ದಾರೆ. ಎಕ್ಸಲೆಂಟ್. ಟೇಬಲ್ ಕಾಣಿಸ್ತಿದೆ. ಅದಾದ್ಮೇಲೆ ಏನೆಲ್ಲ ಇದೆ ಮಕ್ಳೇ? ಇವೆಲ್ಲ ಆ ವರ್ಡ್ಸ್ ಎಲ್ಲ ನಿಮ್ಗೆ ಖಂಡಿತ ಇಲ್ಲಿ ಗೊತ್ತಾಗತ್ತೆ, ಓದಕ್ಕಾಗತ್ತಲ್ವಾ? ಇದು ಇಲ್ಲಿ ಎಲ್ಲಿ ಪ್ಲೇಸ್ ಮಾಡ್ಬೇಕು ಹೇಳಕ್ಕಾಗತ್ತಾ? ವೇರ್ ಡು ವಿ ಪ್ಲೇಸ್ ಇಟ್? ಮೊದ್ಲು ಯಾವ ವರ್ಡು? ಓಕೆ, ಸೋಫಾ ಅಂತ ಒಬ್ರು ಹೇಳಿದ್ದಾರೆ. ಎಲ್ಲಿದೆ? ಎಸ್, ಎಕ್ಸಾಕ್ಟ್ಲಿ. ನಂಬರ್ 9 ಅಂತ ಹೇಳಿದ್ದಾರೆ. 9 ಅನ್ನೋ ನಂಬರ್ ಅಲ್ಲಿ ಸೋಫಾನ ನಾವು ಮ್ಯಾಚ್ ಮಾಡ್ಬೋದು ಅಂತ ಒಬ್ರು ಹೇಳ್ತಿದ್ದಾರೆ. ವೆರಿ ಗುಡ್. ಆಮೇಲೆ ಏನ್ ಕಾಣಿಸ್ತಿದೆ ನಿಮ್ಗೆ? ಟಿವಿ. ಎಸ್, ಟಿವಿ. ನಂಬರ್ 7. ಪರ್ಫೆಕ್ಟ್. We could see what else? They're able to see TV. Yeah, the girl is relaxing herself by watching this TV. You already matched. Lamp. Next one. Number 8. Excellent. Do you find a table over here, children? ಟೇಬಲ್ ಕಾಣಿಸ್ತಿದ್ಯಾ? ಯಾ ನಂಬರು? ಯಾಕಂದ್ರೆ ನೀವು ಇಲ್ಲಿ ಡ್ರ್ಯಾಗ್ ಮಾಡಕ್ಕಾಗಲ್ಲ. ಯಾ ನಂಬರ್ ಅಂತ ಹೇಳ್ಬಿಟ್ರೆ ನಾನೇ ನಿಮ್ಗೋಸ್ಕರ ಮ್ಯಾಚ್ ಮಾಡ್ಬಿಡ್ತೀನಿ. ಎಕ್ಸಲೆಂಟ್. ನಂಬರ್ 10. ಟೇಬಲ್. ವಿ ಫೈಂಡ್ ಇಟ್ ಇನ್ ದಿ ನಂಬರ್ 10. 10 ನಂಬರ್ ಟೇಬಲ್ ನ ನಾವು ಇಲ್ಲಿ ಮ್ಯಾಚ್ ಮಾಡ್ಬೋದು. ಮತ್ತೆ ಬೇರೆ ಏನಿದೆ? ಒಂದು ಗೋಡೆ ಮೇಲೆ ಒಂದು ಪಿಕ್ಚರ್ ಕಾಣಿಸ್ತಿದ್ಯಾ ನಿಮ್ಗೆ? ಎಸ್, ನಂಬರ್ 4. ಪಿಕ್ಚರ್. ಬಾಗ್ಲು. ಅಮೇಸಿಂಗ್. ನಂಬರ್ 6. ಪರ್ಫೆಕ್ಟ್. ಯು ಹ್ಯಾವ್ ಐಡೆಂಟಿಫೈಡ್ ಇಟ್ ಕರೆಕ್ಟ್ಲಿ. ಈ ಹುಡುಗಿ ಎಲ್ಲಿ ಕೂತಿದ್ದಾಳೆ? ವಾಟ್ ಇಸ್ ಶಿ ಸಿಟ್ಟಿಂಗ್ ಆನ್? ಚೇರಾ? ಅದಕ್ಕೆ ಏನಂತೀವಿ? ವಿ ಕಾಲ್ ಇಟ್ ಆಸ್ ಆರ್ಮ್ ಚೇರ್. ಅಲ್ಲಿ ಕೈ ಇಟ್ಕೊಬೋದಲ್ವಾ? ಶಿ ಕ್ಯಾನ್ ಪ್ಲೇಸ್ ಹರ್ ಆರ್ಮ್ಸ್ ಓವರ್ ದೇರ್ ಅಂಡ್ ದಟ್ ಇಸ್ ವೈ ಇಟ್ ಇಸ್ ಟು ಬಿ ಕಾಲ್ಡ್ ಆಸ್ ಆರ್ಮ್ ಚೇರ್. ಎಕ್ಸಲೆಂಟ್. What is this number 11? For which word do we match it? Carpet. Very good. Carpet. So this activity is basically for us to identify the objects and the things that we, right? Are you able to identify how quick you are? How familiar are you with this with these words? ನಾನು ತೋರಿಸ್ತಿರೋದು ನಿಮಿಷ. We have matched sofa, armchair, carpet, lamp, table, TV. What else we haven't matched over here? Yes, mirror. It hasn't been matched. ಕನ್ನಡಕ ಇಲ್ಲಿದೆ. 3. We can find wall over here. ಗೋಡೆ ಕಾಣಿಸ್ತಿದ್ಯಾ? What is the number? ಕಿಟಕಿ ಪಕ್ಕದಲ್ಲಿ ಇದೆಯಲ್ಲ, ಕಿಟಕಿ ಪಕ್ಕದಲ್ಲೇ ಇರೋದು. ಆ ನಂಬರ್ ಹಾಕಿದ್ದಾರೆ. ನಂಬರ್ 2. This for wall. Exactly. ಬಾಗ್ಲು, ಕಿಟಕಿ, ಕನ್ನಡಕ, ಒಂದು ಗೋಡೆಯಲ್ಲಿ ಹಾಕಿರೋ ಪಿಕ್ಚರ್. ಬುಕ್ ಶೆಲ್ಫ್. ನಂಬರ್ 5. That one we missed. Yes. Have we identified all the words? Can you name a few more things that we find in our house? ಇದಕ್ಕಿಂತ ಹೆಚ್ಚಾಗಿ ಬೇರೆ ಯಾವ್ದಾದ್ರು ಪದಗಳು ನಿಮ್ಗೆ ಗೊತ್ತಿದೆ? ನಾಟ್ ಓನ್ಲಿ ದೀಸ್ ಥಿಂಗ್ಸ್ ವಿ ಫೈಂಡ್ ಇನ್ ಅವರ್ ಹೌಸ್. We come across other things as well. Can you name some? ಹೇಳಕ್ಕಾಗತ್ತಾ?
ಎಸ್ ಫ್ರಿಡ್ಜ್ ಅಂತಿದ್ದಾರೆ ಒಬ್ರು, ವೆರಿ ಗುಡ್. ಫ್ಯಾನ್, ಓಕೆ, ಫ್ಯಾನ್ ಕಾಣಿಸ್ತಿದೆ. ಮತ್ತೆ ಬೇರೆ ಏನೆಲ್ಲ ಇರತ್ತೆ ಲಿವಿಂಗ್ ರೂಮ್ ಅಲ್ಲಿ? ಟಿವಿ ಆಲ್ರೆಡಿ ನಾವು ಇಲ್ಲಿ ಮ್ಯಾಚ್ ಮಾಡ್ಬಿಟ್ಟಿದೀವಲ್ವಾ? ಓಕೆ, we shall check whether these answers that we have mapped is right. Okay. All right. You have identified all these things that you find in the living room, and you have named few more things that we find it in our house. Correct? Okay. I hope I am audible and my video is very much clear. Well, can you please clarify on it? Okay. Hope I am very much visible and audio is also audible. Next. See, Northivi, we are going to look into day to day two words. ನಾವು ಪ್ರತಿದಿನ ನನ್ನ ಪ್ರಾರಂಭದಲ್ಲೇ ಏನ್ ಹೇಳಿದೆ, ನಾವು ಎಷ್ಟೋ ಪದಗಳು ಬಳಸ್ತೀವಲ್ವಾ ದಿನಾಗ್ಲೂ. ಅದರಲ್ಲಿ ಹೆಚ್ಚಾಗಿರೋ ಪದಗಳು ಮಧ್ಯದಲ್ಲಿ ಇಂಗ್ಲಿಷ್ ವರ್ಡ್ಸ್ ಆಗಿದೆ ಅಲ್ವಾ? ಕನ್ನಡದಲ್ಲೇ ಮಾತಾಡ್ತೀವಿ, ಆದ್ರೆ ಇಂಗ್ಲಿಷ್ ಪದಗಳು ಮಧ್ಯದಲ್ಲಿ ಜಾಸ್ತಿ ಉಪಯೋಗಿಸ್ತೀವಿ. ಕರೆಕ್ಟ್? ಹಾಗಾಗಿತ್ತಂದ್ರೆ ಇವಾಗ ನಾನು ತೋರಿಸೋ ಈ ಕನ್ನಡ ಪದಗಳು ಅದ್ರದ್ದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಏನಂತ ನಿಮ್ಗೆ ಹೇಳಕ್ ಆಗತ್ತಾ? ಒಂದ್ ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಎಷ್ಟೋ ಆಪ್ಷನ್ಸ್ ಗಳಿಗೆ ಕಾಣಿಸ್ತಾ ಇದೆ. ಉತ್ತರ ಹೇಳು, ಉತ್ತರ ಹೇಳು. ಪುಸ್ತಕ ತೆರೆ. Open the book. Where is the option? Yes, it is over here. ಪುಸ್ತಕ ತೆರೆ ಅಂದ್ರೆ ಏನು? Open the book. ಅದು ಕೊಡು. Give that. Yes, give that is the word. ಅದನ್ನ ಕೊಡು, ಅದು ಕೊಡು. ಒಳಗೆ ಬಾ. How do we say it? Come here or come inside. ಇಲ್ಲಿ ಬಾ, ಒಳಗೆ ಬಾ. Come inside or come here. ಇಲ್ಲಿ ಬಾ ಅಂದ್ರೆ ತಾನೇ come here. ಒಳಗೆ ಬಾ ಅಂದ್ರೆ come inside. Yes. You are not at all getting confused. You are identifying it perfectly. ಕುಳಿತುಕೋ, ಇಲ್ಲಿ ಇಲ್ಲೇ ಕುತ್ಕೋ ಅಂತ ಹೇಳ್ತೀವಲ್ವಾ? Sit here. Is that the option? In which row it is, children? Exactly. Second row. Last word. ನಿಲ್ಲು ಇಲ್ಲಿ. ಇಲ್ಲಿ ನಿಂತ್ಕೋ. ಇಲ್ಲಿ ನಿಲ್ಲಿ. ಇಲ್ಲಿ ನಿಲ್ಲು. What is the word? Stop here. Perfect. ಇಲ್ಲಿ ಬಾ. ಇಲ್ಲಿ ಬಾ. ವೆರಿ ಸಿಂಪಲ್ ವರ್ಡ್ಸ್, ರೈಟ್? ಸಾಮಾನ್ಯವಾಗಿ ನಾವು ಪ್ರತಿದಿನ ಇದನ್ನ ಬಳಸ್ತೀವಿ. ಕಮ್ ಹಿಯರ್, ಕಮ್ ಹಿಯರ್ ರಮೇಶ್, ಕಮ್ ಹಿಯರ್ ರಾಜೇಶ್ ಹೇಳ್ತೀವಲ್ವಾ? ಶಾಂತವಾಗಿರು. ಬಿ ಕ್ವೈಟ್. ಎಕ್ಸಾಕ್ಟ್ಲಿ. ಬೇಗ ಬಾ. ಕಮ್ ಕ್ವಿಕ್ಲಿ. ಕರೆಕ್ಟ್. ಮೇಲೆ ನೋಡು.
ಎಲ್ಲಿ ನೋಡು ಅಂದ್ರೆ ಇಲ್ಲಿ ಗೋದೇರಾ. ಒಬ್ರು ಹೇಳಿದ್ದಾರೆ ಗೋದೇರ್ ಅಂತ. ಇಸ್ ಇಟ್ ಸೋ? ಲುಕ್ ಅಪ್. ಅಮೇಸಿಂಗ್. ಕರೆಕ್ಟೆಡ್ ದಟ್ ಪರ್ಸನ್ ಆಸ್ ವೆಲ್. ವೆರಿ ಗುಡ್. ಹೊರಗೆ ಹೋಗು. ಗೋ ಔಟ್ಸೈಡ್. ತುಂಬಾ ಮಾತಾಡ್ತಾನೆ ಇದ್ರೆ ಮಿಸ್ ಏನಂತಾರೆ? ಗೋ ಔಟ್ಸೈಡ್, ಸ್ಟ್ಯಾಂಡ್ ಔಟ್ಸೈಡ್ ಅಂತಾರಲ್ಲ. ಇದು ತಗು. ಟೇಕ್ ದಿಸ್. ಅಮೇಸಿಂಗ್. ಇದನ್ನ ತಗೋ. ಇದು ತಗೋ. ಗಮನ ಕೊಡು. ಎಷ್ಟ್ ಸತಿ ಹೇಳ್ತಾರಲ್ವಾ? ಮನೆಯಲ್ಲೂ ಮನೆಯಲ್ಲೂ ಸರಿ, ಕ್ಲಾಸಲ್ಲೂ ಸರಿ. ಯಾವ್ದೇ ಒಂದು ವಿಷಯ ನಮ್ಮ ಹತ್ರ ಮಾತಾಡ್ತಾನೆ ಇದಾರೆ ಅಂದ್ರೆ ನಾವು ಕೇಳಿಸ್ಕೊಳ್ತಾ ಇಲ್ಲ ಅಂದ್ರೆ ಏನಂತಾರೆ? ಗಮನ ಕೊಟ್ಟು ಕೇಳು, ಗಮನ ಕೊಡು. ಪೇ ಅಟೆನ್ಷನ್. ಕರೆಕ್ಟ್. ವೆರಿ ಮಚ್ ರೆಲೆವೆಂಟ್ ಟು ಅಸ್, ರೈಟ್? ಪುಟ ತಿರುಗು means you need to turn the page. You need to flip over the page. ಬರೀ ಈಗ. ಈಗ ಬರೀ. ನೋ, doesn't say the answer. ಚೆನ್ನಾಗಿ ಓದು. Yes, read well. Correct. Shall see the answer which has been told us wrong. ಉತ್ತರ ಹೇಳು. That means say the answer. Yes. ಎದ್ದು ನಿಲ್ಲು. Stand up. ಅಲ್ಲಿ ಹೋಗು. Go there. Right now. Right now means ಬರೀ ಈಗ. ಅಮೇಸಿಂಗ್. ಯು ಹ್ಯಾವ್ ಗೆಸ್ಟ್ ಆಲ್ ದಿ ಆನ್ಸರ್ಸ್ ಪರ್ಫೆಕ್ಟ್ಲಿ. ಇದು ಯಾಕೆ ಮ್ಯಾಮ್ ಈ ಆಕ್ಟಿವಿಟಿ ನಮಗೆ ಬೇಕಾಗಿತ್ತು? ವಿ ಆರ್ ವೆರಿ ಮಚ್ ಫೆಮಿಲಿಯರ್ ವಿತ್ ದೀಸ್ ವರ್ಡ್ಸ್ ದಟ್ ವಿ ಯೂಸ್ ಡೇ ಆನ್ ಡೇ ಬೇಸಿಸ್. ಬಟ್ ಹೌ ಕ್ವಿಕ್ ಆರ್ ವಿ ಇನ್ ರೆಕಗ್ನೈಸಿಂಗ್ ದೀಸ್ ವರ್ಡ್ಸ್? ನಾವು ಕನ್ನಡದಲ್ಲಿ ಇದನ್ನ ಸರಳವಾಗಿ ಹೇಳ್ತೀವಿ. ಈ ಪದಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳಕ್ಕಾಗತ್ತಾ? ಹೇಳಕ್ ಬರ್ತಿದ್ಯಾ? ಫಸ್ಟ್ ವಿಲ್ ಸ್ಟಾರ್ಟ್ ಇನಿಷಿಯಲಿ ವಿತ್ ಸಿಂಪಲ್ ವರ್ಡ್ಸ್. Yes, then we'll move on to a complicated ones. So how familiar are we with the things in and around us, with the words that we use every day? For that purpose, these activities were shown. Now, what are we going to do? We are going to give more work to our brain. That is critical thinking. Questions will be posted now. ಅದನ್ನ ಯೋಚನೆ ಮಾಡಿ ಹೇಳಿ. ಯಾವಾಗ್ಲೂ ನೀವು ಸರಿ ಉತ್ತರ ಮಾಡ್ತೀರಾ. ರೀಸನ್ನು ಸೂಪರ್ ಆಗಿ ಕೊಡ್ತಿದ್ದೀರಾ. ನೋಡೋಣ. So it is not only going to be patterns based question. You are going to think about real life situation ಪ್ರಶ್ನೆಗಳಿರತ್ತೆ. Patterns, sequences, all varieties of questions would be there. Okay. You planted on day 1, day 3, day 6, and day 10. Based on this growth pattern, what is the next day for planting? ಫಸ್ಟ್ ಡೇ 1 ಅಲ್ಲಿ ಪ್ಲಾಂಟ್ ಮಾಡಿದ್ರ, ಅದಾದ್ಮೇಲೆ 3ನೇ ದಿನ, ಅದಾದ್ಮೇಲೆ 6ನೇ ದಿನ, ಅದಾದ್ಮೇಲೆ 10ನೇ ದಿನ. ಇದೇ ಪ್ಯಾಟರ್ನ್ ಅಲ್ಲಿ ಹೋದ್ರೆ ಮುಂದಿನ ದಿನ ಯಾವುದು? ವಾಟ್ ವುಡ್ ಬಿ ದ ನೆಕ್ಸ್ಟ್ ಡೇ ಫಾರ್ ಪ್ಲಾಂಟಿಂಗ್? ಇವಾಗ ಈ ಯಾವ ಆರ್ಡರ್ ಅಲ್ಲಿ ಹೋಗಿದೆ? ಮೊದಲು ಫಸ್ಟ್ ಡೇ, ಅದಾದ್ಮೇಲೆ 2 ದಿನ ಆದ್ಮೇಲೆ ಪ್ಲಾಂಟ್ ಮಾಡಿದೀರಾ, ಅದಾದ್ಮೇಲೆ 3 days. ಎಸ್? ನೋ, ಇಟ್ ಇಸ್ ಗೆಟಿಂಗ್ ಡಬಲ್, ಟ್ವೈಸ್, ಥ್ರೈಸ್, ದೆನ್ it was 10. What do we do now? Is it 14 or 15? It is going to be on day 14 or day 15 that you're going to plant. Yes, the pattern is +2, +3, +4. So the next jump would definitely be +5. Correct? Super. You have understood the logic perfectly. Bus route logic. Okay, what is the question here, ma'am? The bus arrives at 7, then 7:45, then 9:50, then it arrives at 11:30. What will be the next arrival time? ಈ ಒಂದು ರೂಟಲ್ಲಿ ಹೋಗೋ ಬಸ್ಸು ಯಾವಾಗ್ಲೂ ಈ 45 ನಿಮಿಷ ಗ್ಯಾಪ್ ಅಲ್ಲಿ ಹೋಗ್ತಾನೆ ಇದೆ. ಫಸ್ಟ್ 7 ಗಂಟೆಗೆ ಬರೋದು, ಅದಾದ್ಮೇಲೆ 7:45 ಬಂತು, ಅದಾದ್ಮೇಲೆ 9:15, 9:15 ಆದ್ಮೇಲೆ 11:30. ಇವಾಗ ಎಷ್ಟು ಗಂಟೆಗೆ ಮುಂದಿನ ಬಸ್ ಬರತ್ತೆ?
Come on, let me know. ಹೇಳ್ತಾರೆ 115 ಅಂತ. No, it isn't. The interval increases by 15 minutes each time. ಪ್ರತಿಯೊಂದು ಸಮಯನೂ 15 ನಿಮಿಷ ಹೆಚ್ಚಾಗ್ತಾನೆ ಇದೆ. So it means first time it was 45, next time it increased by 90 minutes, the third time it was 135 minutes, the next gap is 180 minutes. That means 3 hours. ಇವಾಗ ಹಾಗಾಗಿತ್ತಂದ್ರೆ ಯಾವ ಆಪ್ಷನ್ ನೀವು ಚೂಸ್ ಮಾಡಬೇಕು? Which one? No, again it is wrong. Exactly. Now you understood the logic. The interval increases by 15 minutes, I told, each time. So, first it was 45, then it was 90. Each time it increased by 15 minutes. So, the next gap is 180 minutes. That is exactly 3 hours. Alright? ಈ ಸಲ ನಾವು ಯೋಚನೆ ಮಾಡಬೇಕು ಪ್ರತಿಯೊಂದು ಪ್ರಶ್ನೆನೂ ಹೇಗೆ ಕೇಳಿದ್ದಾರೆ, ಯಾವ ಪ್ಯಾಟರ್ನ್ ಅಲ್ಲಿ ಕೇಳಿದ್ದಾರೆ ಅಂತ. Water distribution. You have 3 tanks. Tank A holds 100 liters. Tank B holds 200. Tank C holds 400. The pattern continues. How much does tank D hold? Twice. Again it is thrice. What is the pattern in tank D? How much will it hold? I'm sorry. How much will it hold in tank D? Capacity is doubling each time, not adding a fixed amount. ಅದೇ ರೀತಿಯಾಗಿ increase ಆಗ್ತಿಲ್ಲ. ಕರೆಕ್ಟ್, ಇಟ್ ಇಸ್ ಡಬ್ಲಿಂಗ್ ಅಲ್ವಾ? ಪ್ರತಿಯೊಂದು ಸತಿನೂ ಅದು ಡಬಲ್ ಟೈಮ್ಸ್ ಆಗ್ತಾನೆ ಇದೆ. ಈಚ್ ಟ್ಯಾಂಕ್ ಇಸ್ ಡಬಲಿಂಗ್ ದ ಕೆಪಾಸಿಟಿ ಆಫ್ ಪ್ರೀವಿಯಸ್ ಒನ್. ಸೊ ಇಟ್ ಇಸ್ ಇನ್ ಜೊಮೆಟ್ರಿಕ್ ಪ್ರೋಗ್ರೆಷನ್. ಮ್ಯಾಕ್ಸ್ ಮ್ಯಾಮ್ ನಿಮ್ಗೆ ಹೇಳ್ಕೊಟ್ಟಿರ್ತಾರಲ್ಲ ಜೊಮೆಟ್ರಿಕ್ ಪ್ರೋಗ್ರೆಷನ್. ಎಸ್. Meeting logic. Three people sit in a row. 1, 6 in row 2, 11 in row 3, 18 in row 4. How many people sit in row number 5? Row 5. I'm sorry. ಮೊದಲನೇ ರೋ ಅಲ್ಲಿ 3 ಜನ ಕೂತಿದ್ದಾರೆ. ಎರಡನೇ ರೋ ಅಲ್ಲಿ 6 ಜನ. ಮೂರನೇ ರೋ ಅಲ್ಲಿ 11 ಜನ. So how many people sit in row number 5? Row 5. What is the logic they have using over here? They are using over here. So 3, 5, 7, then 9 it would be. What would be the answer? Exactly. The differences are 3 plus 5 plus 7. The next difference would be plus 9. Right? So that is why this answer is perfectly correct. Solar efficiency. What is this question, ma'am? Your lamp stays lit for 2 hours on day 1, 4 hours on day 2, 8 hours on day 3. If it follows the same power up rule, how long on day 5? ಪ್ರತಿ ದಿನಾನು ನಮ್ಮ ಲ್ಯಾಂಪು 2 ಅವರ್ ಇರತ್ತೆ, ಎರಡನೇ ದಿನ 4 ಅವರ್ ಇರತ್ತೆ, ಮೂರನೇ ದಿನ 8 ಅವರ್ಸ್ ಇರತ್ತೆ. ಇದೇ ಪ್ಯಾಟರ್ನ್ ಅಲ್ಲಿ ಹೋಯ್ತಂದ್ರೆ 5ನೇ ದಿನ ಎಷ್ಟು ಹತ್ತಿರತ್ತೆ ಅಂತ ಕೇಳ್ತಿದ್ದಾರೆ. It's doubling each day, right? Perfect. And it is doubling each day. So day 4 would be 16. On day 5 it would be 32. 16 2s are 32. Correct? Each time it is getting doubled. You have boxes with 2, 5, 10, 17, 26 seats. What is the next logical number of seats?
Excellent. This rule follows this pattern. Getting skipped by 1, 2, 3, 4, 5. So 6 square plus 1, 37. This is the logic that's been using. The sequence is big, small, small, big, small, small. If you have 10 spots, how many big lanterns will you need? ಒಂದು ಫೆಸ್ಟಿವಲ್ ಡೆಕೋರೇಷನ್ಗೆ ಈ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಮಾಡ್ತಿದ್ದಾರೆ. ಒಂದ್ ದೊಡ್ಡದು, ಎರಡ್ ಚಿಕ್ಕದು, ಒಂದ್ ದೊಡ್ಡದು, ಎರಡ್ ಚಿಕ್ಕದು. 10 ಸ್ಪಾಟ್ಗಳಿದೆ ಅಂದ್ರೆ ಎಷ್ಟು ದೊಡ್ಡ ಬೆಳಕು ನಿಮ್ಗೆ ಬೇಕು? How many do you need? Is it 5? No. Which one? Excellent. Now you identified the pattern repeats every 3. In 10 spots, it repeats like this. 3 times plus 1. So extra B. So this decision is perfectly right. One last question we'll see. Arjun works 1 day, then skips 2 days. Priya works 1 day, then skips 2 days. If Arjun works Monday, when is he back? ಮೊದಲೇ ದಿನ ಅವ್ನು ಕೆಲಸ ಮಾಡಿದ್ರೆ 2 ದಿನ ಸ್ಕಿಪ್ ಮಾಡ್ತಾನಂತೆ. ಹಾಗಾಗಿತ್ತಂದ್ರೆ ನೆಕ್ಸ್ಟ್ ಯಾವಾಗ ಬರ್ತಾನೆ? ಇವಾಗ ಮಂಡೇ ಫಸ್ಟ್ ಡೇ ಅಂದ್ರೆ 2 ದಿನ ಸ್ಕಿಪ್ ಆದ್ಮೇಲೆ ಅವ್ನು ತಿರ್ಗಾ ಕೆಲ್ಸಕ್ಕೆ ಬರ್ತಿದಂದ್ರೆ ಯಾವಾಗ? ಇಸ್ ಇಟ್ ವೆಡ್ನೆಸ್ಡೇ ಆರ್ ಥರ್ಸ್ಡೇ? 2 ದಿನ ಆದ್ಮೇಲೆ ಬರ್ತಿದ್ದಾನೆ. ಸೊ ಇಟ್ ಇಸ್ ಥರ್ಸ್ಡೇ. ಯೋರ್ ಲಾಜಿಕ್ ಇಸ್ ಪರ್ಫೆಕ್ಟ್ಲಿ ರೈಟ್. So in today's class, we had seen a lot of activities, that is from identifying objects and places in and around our house, then 2-word action sentences, then critical thinking questions. I hope the session was interesting, and let us meet once again next week. Have a great day ahead. Max Ma'am is waiting for you. Thank you. Jai Hind, Jai Bharat, Jai Vidyashakti.